ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದಾದಂತಹ ಒಂದು ಹೆಲ್ದಿ ಲಡ್ಡು ರೆಸಿಪಿನ ಮನೆಯಲ್ಲೇ ಹೇಗ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದು ನಮ್ಮ ಸ್ಕಿನ್ ಮತ್ತೆ ಹೇರ್ಗೆ ತುಂಬಾನೇ ಒಳ್ಳೆಯದು. ಜೀರ್ಣಕ್ರಿಯೆನ ಸುಧಾರಿಸುತ್ತೆ, ಹಾಗೆ ಹೃದಯದ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು ಈ ಬ್ಲಾಕ್ ಎಳ್ಳಿನ ಲಡ್ಡು. ಬ್ಲಾಕ್ ಎಳ್ಳಿನ ಲಡ್ಡು ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಒಂದ್ ಪ್ಯಾನ್ ನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡು 1 ಕಪ್ ಆಗುವಷ್ಟು ಬ್ಲಾಕ್ ಎಳ್ಳನ್ನ ತಗೊಂಡಿದೀನಿ. ಅದನ್ನ ಹಾಕೊಂಡು ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಬೇಕು. ಎಳ್ಳನ್ನ ತುಂಬಾ ಹೊತ್ತು ಫ್ರೈ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಳ್ಳು ಜಾಸ್ತಿ ಫ್ರೈ ಆದ್ರೆ ಕಹಿ ಬರುತ್ತೆ. ಸ್ವಲ್ಪ ಚಟಪಟ ಅನ್ನೋಕೆ ಸ್ಟಾರ್ಟ್ ಆದ್ರೆ ಸಾಕು. ಎಳ್ಳನ್ನ ಒಂದು ಪ್ಲೇಟಿಗೆ ತಕ್ಕೊಂಡು ಎಳ್ಳನ್ನ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕು. ಈಗ ಅದೇ ಪ್ಯಾನಿಗೆ ಸೇಮ್ ಕಪ್ಪಲ್ಲಿ 1 ಕಪ್ಪು ಶೇಂಗಾನ ತಗೊಂಡಿದೀನಿ. ಶೇಂಗಾನ ಹಾಕಿ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಬೇಕು. ಶೇಂಗಾ ಗರಿ ಗರಿಯಾಗಿ ಫ್ರೈ ಆಗ್ಬೇಕು. ಹಾಗಂತ ಗ್ಯಾಸ್ ನ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಡಿ. ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ನಿಧಾನಕ್ಕೆ ಹುರ್ಕೊಳ್ಳಿ, ಅವಾಗ್ಲೇ ಶೇಂಗಾ ಗರಿ ಗರಿಯಾಗಿ ಬರೋದು. ಗ್ಯಾಸ್ ನ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ಶೇಂಗಾ ಬೇಗ ಸೀದೋಗುತ್ತೆ, ಗರಿ ಗರಿ ಬರಲ್ಲ. ಶೇಂಗಾನ ತಕ್ಕೊಂಡು ಶೇಂಗಾ ತಣ್ಣಗಾದ್ಮೇಲೆ ಸಿಪ್ಪೆನ ತೆಗೆದು ಒಂದು ಮಿಕ್ಸಿ ಜಾರಿಗೆ ಹಾಕಿ 2 ರೌಂಡ್ ಮಿಕ್ಸಿ ಮಾಡ್ಕೊಳ್ಬೇಕು. ಈಗ ಅದೇ ಮಿಕ್ಸಿ ಜಾರಿಗೆ ಮೊದ್ಲೇ ಹುರಿದಿಟ್ಟಿರೋ ಬ್ಲಾಕ್ ಎಳ್ಳನ್ನ ಹಾಕೊಂಡು, ಹಾಗೆ ನಿಮ್ಗೆ ಸ್ವೀಟಿಗೆ ಎಷ್ಟು ಬೇಕೋ ನೋಡ್ಕೊಂಡು ಬೆಲ್ಲನ ಆಡ್ ಮಾಡ್ಕೊಳ್ಳಿ. ನಾನಿಲ್ಲಿ 3/4 ಕಪ್ ಆಗುವಷ್ಟು ಬೆಲ್ಲನ ಹಾಕೊಂಡಿದೀನಿ. 2 ರಿಂದ 3 ಏಲಕ್ಕಿನ ಬಿಡಿಸಿ ಹಾಕೊಂಡು ಮಿಕ್ಸಿನ ಮಾಡ್ಕೊಳ್ಬೇಕು. ಈಗ ಮಿಕ್ಸಿ ಮಾಡ್ಕೊಂಡಿರೋ ಪೌಡರ್ನ ಒಂದ್ ಬೌಲಿಗೆ ಹಾಕೊಳ್ಳೋಣ. ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ಮಿಶ್ರಣನ ಕೈಯಿಂದ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ, ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಹಿಟ್ಟನ್ನ ತಗೊಂಡು ಹೀಗೆ ಕೈಯಿಂದ ಪ್ರೆಸ್ ಮಾಡ್ಕೊಳ್ತಾ ಕಟ್ಕೊಳ್ಬೇಕು. ಪ್ರೆಸ್ ಮಾಡಿ ಉಂಡೆಗಳನ್ನ ಕಟ್ಟಾದ್ಮೇಲೆ ಹೀಗೆ 2 ಕೈಗಳಿಂದ ಈ ರೀತಿ ಪ್ರೆಸ್ ಮಾಡಿ ಉಂಡೆಗಳನ್ನ ಕಟ್ಕೊಳ್ಬೇಕು. ಹೀಗ್ ಮಾಡೋದ್ರಿಂದ ಉಂಡೆಗಳು ಒಳ್ಳೆ ಶೇಪ್ ಅಲ್ಲಿ ಬರುತ್ತೆ, ಹಾಗೆ ಉಂಡೆಗಳು ಶೈನ್ ಆಗಿ ಬರುತ್ತೆ. ನೋಡ್ಲಿಕ್ಕೂ ಕೂಡ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ನಾನು ಎಲ್ಲದನ್ನು ಹೀಗೆ ಉಂಡೆಗಳನ್ನಾಗಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ದಿನಕ್ಕೆ 1 ಉಂಡೆಯನ್ನಾದ್ರೂ ಮಿಸ್ ಮಾಡದೆ ತಿನ್ನಿ, ಹಾಗೆ ನಿಮ್ಮ ಮನೆಯಲ್ಲಿರುವ ಮಕ್ಕಳಿಗೂ ಕೊಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.